ಅಲ್ಲ, ನಾನು ಸೆಷನ್ ನಡೆದಾಗ ಕರೆಯುವುದು ಸ್ಪೀಕರ್ ಆಗಿ. ನನ್ನ ಜವಾಬ್ದಾರಿ ಅಷ್ಟಿದೆ ಈಗ. ನಿಮಗೂ ಇದು ನಿಮ್ಮ ಸಚಿವ ಸ್ಥಾನಕ್ಕೆ ನಿಮ್ಮ ಹೆಸರುಗಳು ಕೇಳಿಬರ್ತಾರೆ. ಬಹುಶಃ ಇವತ್ತು ಈಗ ನಾನು ಸ್ಪೀಕರ್ ಆಗಿ ಇದ್ದೇನೆ. ಮತ್ತೆ ಮುಂದೆ ಏನಾಗ್ತದೆ ನನ್ ಕೂಡ ಇವತ್ತು ಅಂತ ಯಾವುದರ ಮಾಹಿತಿ ಇಲ್ಲ. ಆದ ಕಾರಣ ಬಹುಶಃ ಸಮಯ ಅದಕ್ಕೆ ನಿರ್ಧಾರ ಮಾಡೋ ಕೆಲಸ ಇವತ್ತು ಆಗ್ತದೆ. ಈಗ 4 ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಚರ್ಚೆ ಆಗ್ತದೆ. ಇನ್ನೂ ತಮ್ಮ ಹೆಸರು ಕೂಡ ಕೇಳಿಬರ್ತಾರೆ. ಏನ್ ಹೇಳ್ತಾರೆ? ಈಗ ನಾನು ಸ್ಪೀಕರ್ ಆಗಿ ಕೆಲಸ ನಿರ್ವಹಿಸ್ತೇನೆ. ನಾನು ಯಾವುದೇ ರಾಜ್ಯಕ್ಕೆ ಕೂಡ ಮಾತಾಡಲಿಕ್ಕೆ ನಾನು ಹೋಗುದಿಲ್ಲ. ಬಹುಶಃ ಮಾಧ್ಯಮದಲ್ಲಿ ವಿಚಾರದಲ್ಲಿ ಬೇರೆ ಬೇರೆ ವಿಚಾರ ಇರ್ತದೆ ಸಂಬಂಧಪಟ್ಟಾಗೆ. ಆ ಸಮಯ ಬಂದಾಗ ಅದಕ್ಕೆ ಇವತ್ತು ನಮಗೆ ಗೊತ್ತಾಗುವಂತು. ಆದ ಕಾರಣ ಸರ್ಕಾರ ಯಾವಾಗ ಅಧಿವೇಶನ ನಡೆಸಲಿಕ್ಕೆ ತೀರ್ಮಾನ ಮಾಡ್ತಾರೆ, ಅಧಿವೇಶನ ನಾವು ಸುಸೂತ್ರವಾಗಿ ನಡೆಸ್ತೇವೆ. ಸಂಪುಟ ಬದಲಾವಣೆ ಅದರಲ್ಲಿ ಕೆಲವು ಹಿರಿಯ ನಾಯಕರನ್ನ ಕೈಬಿಡಬೇಕು, ಮತ್ತೆ 2ನೇ ತಲೆಮಾರಲ್ಲಿ ಯಾರು ಮುಖ್ಯಮಂತ್ರಿ ಅವರಿಗೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕು ಅನ್ನೋದು. ಹಾಗೆ ಹೆಚ್ಚಿನ ಹಿರಿಯ ನಾಯಕರು ಸಚಿವ ಸ್ಥಾನದಿಂದ ಕಳೆದಿರ್ತಾರೆ. ನೋಡಿ, ಯಾವ ಮಂತ್ರಿ ಸ್ಥಾನದಲ್ಲಿ ಯಾರ್ಯಾರು ಇರಬೇಕು, ಹೇಗಿರ್ಬೇಕು, ಎಷ್ಟಿರ್ಬೇಕು, ಮತ್ತೆ ಯಾವಾಗ ಇರ್ಬೇಕು, ಇದೆಲ್ಲ ಕೂಡ ಆಡಳಿತ ಪಕ್ಷ ಇರುವಂತ ಸರ್ಕಾರ ಇರುವಂತಹ ಪಕ್ಷದ ಮತ್ತು ಸರ್ಕಾರದವರು ಮುಖ್ಯಮಂತ್ರಿಗಳು ಇವತ್ತು ಮತ್ತು ಮುಖಂಡರು ತೀರ್ಮಾನ ಮಾಡ್ತಾರೆ. ನಡೀತದೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಅಭಿಮಾನಿಗಳು ಡ್ಯೂಟಿ ಕಾಲದಲ್ಲಿ ಡಿಸಿಎಂ ಆಗುವ ಕಾಲ ಬಂದಿದೆ ಅಂತ ಹೇಳಿ ಪೋಸ್ಟ್ ಎಲ್ಲ ಹಾಕಿದ್ದಾರೆ. ಏನ್ ಹೇಳ್ತೀವಿ ನಮ್ಮ ಅಭಿಮಾನಿಗಳಿಗೆ? ಇಲ್ಲ, ನಾನು ಎಲ್ಲ ಅಭಿಮಾನಿಗೆ ಹೇಳುದಿಷ್ಟೇ, ದಯವಿಟ್ಟು ಅಂತ ಯಾವುದೇ ಪೋಸ್ಟ್ ಅನ್ನು ಯಾರು ಕೂಡ ಆಗ್ಬಾರ್ದು. ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಆಗ್ತದೆ. ಅಂದ್ರೆ ಇವತ್ತು ಅದೆಲ್ಲ ಕೂಡ ಪಕ್ಷಕ್ಕೆ ಮತ್ತು ಮುಖಂಡರಿಗೆ ಬಿಟ್ಟಂತದ್ದು ವಿಚಾರವಾಗಿದೆ. ಚರ್ಚೆ ಮಾಡಿದ್ದಾರೆ? ಇಲ್ಲ, ಖಂಡಿತ ಇಲ್ಲ. ನಾನು ದೂರವಾಣಿಯಲ್ಲಿ ಮಾತಾಡಿದ್ದೇನೆ. ಅವ್ರಿಗೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಅದಕ್ಕೆ ನಿಮ್ಗೆ ಏನಾದ್ರು ಕಾಲ್ ಬಂದಿದೆ ಈಗ ಯಾವಾಗ ಬರಬೇಕು ಏನು ಅಂತ? ಯಾಕಂದ್ರೆ ಒಂದು ರಾಜ್ಯಪಾಲರಿಗೆ ಕೊಟ್ಟರೆ ನಿಮ್ಗೆ ಕೊಡ್ಬೇಕು. ಇಲ್ಲ, ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಕೊಡಬೇಕು, ಶಾಸಕರಿದ್ದವರು ನನಗೆ ಕೊಡಬೇಕು. ಆಯ್ತು. ಈಗ ನಿಮ್ಗೆ ಏನಾದ್ರು ಕಾಲ್ ಬಂದಿದೆ? ಇಲ್ಲ, ಯಾವುದೇ ವಿಚಾರ. ಈ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಏನಾದ್ರು ತಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ? ಇಲ್ಲ, ನಾವೀಗ ಸ್ಪೀಕರ್ ಪೋಸ್ಟ್ ಇದ್ದಾಗ ನಮ್ಗೆ ಯಾವುದೇ ಪಕ್ಷ ಇರುವುದಿಲ್ಲ, ಯಾವುದೇ ಚರ್ಚೆ ಆಗುವ ವಿಚಾರ ಕೂಡ ಇರುವುದಿಲ್ಲ. ನಾನು ಕೂಡ ಚರ್ಚೆ ಮಾಡಿ ಈ ಅಧಿಕಾರ ಹಂಚಿಕೆ ಆಗುವ ತಮ್ಗೆ ಸ್ಪೀಕರ್ ಸ್ಥಾನ ನೀಡುವ ಸಂದರ್ಭದಲ್ಲಿ ಏನಾದ್ರೂ ನಮ್ಗೆ ಮಾತು ಕೊಟ್ಟಿದ್ರ ಅಥವಾ ಏನು ಅಂತ? ಇಲ್ಲ, ಎಲ್ಲ ವಿಚಾರ ಹೇಳಿದ ಮತ್ತೆ ಇಲ್ಲಿ ಗುಟ್ಟು ಉಳಿತದ. ನೋಡುವ, ಏನ್ ಬರ್ತಂತ ಬಂದಾಗ ನೋಡುವ. ಇವತ್ತು ಹಬ್ಬ, ಬರೀ ಸಂತೋಷದ ಹಬ್ಬನ ಆಚರಿಸೋದು. ಇಲ್ಲ, ನಮ್ಗೆಲ್ಲ ನಿಮ್ಮ ಮುಖಾಂತರ ಶ್ರೀಸುದ್ದಿ ಬರುವಂತದ್ದು ಯಾವ್ದು ತೀರ್ಮಾನ ಆಗ್ಲಿಲ್ಲ, ನೋಡ್ಬೇಕು ಯಾವಾಗ ಅಂತ ಹೇಳಿ. ಆಯ್ತಾ, ಇವತ್ತು ನಮ್ಮ ಒಂದು ಹಬ್ಬ ಇದೆ, ಆ ಹಬ್ಬನ ಸಂತೋಷದಿಂದ ಸರ್ವಜ ಆಚರಿಸೋ ನನ್ನ ಇವತ್ತಿನ ಜವಾಬ್ದಾರಿ. ಆ ಕೆಲಸವನ್ನ ಮಾಡ್ತೇನೆ. ಅಲ್ಲಿ ಈಗ ಸದ್ಯಕ್ಕೆ ನಾನೇ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.